ಹಾಗಾಗಿ ಇವತ್ತು ಶಕ್ತಿ ದೇವರು ಘಾಟಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸಪ್ತಮಿ ಮತ್ತು ವಿಶೇಷವಾಗಿ ಮಂಗಳವಾರ ಬಂದಿರತಕ್ಕಂಥದ್ದು ಈ ಒಂದು ಪೂಜಾ ಕೈಂಕರ್ಯ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಬೇಕು ಅಂಥೇಳಿ ನಮ್ಮ ನಾಡಿನ ಅವಧೂತರು ಶ್ರೀ ಶ್ರೀ ವಿನಯ್ ಗುರುಜಿ ಅವರ ಒಂದು ಆಶೀರ್ವಾದ ಮತ್ತು ಅವರ ಒಂದಿಗೆ ಇವತ್ತು ಈ ಒಂದು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥ ಒಂದು ಸಮಯ ಸಿಕ್ಕಿತ್ತು. ಇವತ್ತು ಬಂದು ಗುರುಜಿಯವರು ನಾನು ಇಬ್ಬರೂ ಕೂಡ ಈ ಒಂದು ಅಭಿಷೇಕ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿದ್ದೀವಿ. ಈ ನಾಡಿನ ಸಮಸ್ತ ಮಹಾಜನತೆ ಇವತ್ತೇನು ಕರ್ನಾಟಕ ರಾಜ್ಯ ಒಳ್ಳೆ ರೀತಿಯಲ್ಲಿ ಸಮೃದ್ಧಿ ಆಗಬೇಕು, ರೈತರು ಎಲ್ಲ ರೀತಿಯಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಬೇಕು, ವಿಶೇಷವಾಗಿ ನಮ್ಮ ದೇವೇಗೌಡರು ಸಾಹೇಬರು ಮಾಜಿ ಪ್ರಧಾನಿಗಳು ಅವರ ಆರೋಗ್ಯ ಇನ್ನಷ್ಟು ಚೆನ್ನಾಗಿ ಸುಧಾರಣೆಯಾಗಿ ಈ ರಾಷ್ಟ್ರ ಮತ್ತು ರಾಜ್ಯ ಜನರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡು ಅಂತೇಳಿ ಸುಬ್ರಹ್ಮಣ್ಯೇಶ್ವರ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀನಿ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು, ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಕೂಡ ಅದೇ ರೀತಿಯಲ್ಲಿ ಇವತ್ತು ಆರೋಗ್ಯ ಚೆನ್ನಾಗಿ ಕೊಡಿ ಅಂತೇಳಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರ ಮತ್ತು ಏನು ವೈಫಲ್ಯಗಳಿದೆ ಅದನ್ನು ಎಲ್ಲವನ್ನೂ ಕೂಡ ಹೋರಾಟ ಮಾಡುವಂಥ ಶಕ್ತಿಯನ್ನು ಕೊಡಲಿ, ಜನರ ಹಿತವನ್ನು ಕಾಪಾಡೋ ದೃಷ್ಟಿಯಲ್ಲಿ ಕೆಲಸ ಆಗಲಿ ಅಂತೇಳಿ ಇವತ್ತು ನಾವು ಪ್ರಾರ್ಥನೆ ಮಾಡಿ ಒಂದು ಸಂಕಲ್ಪವನ್ನು ಇಟ್ಕೊಂಡು ಈ ಒಂದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಇಷ್ಟೇ ನಮ್ಮ ಸಂಕಲ್ಪ. ಎಲ್ಲ ರೀತಿಯಲ್ಲಿ ಎಲ್ಲರೂ ಸುಭಿಕ್ಷೆಯಿಂದ ಅವರವರ ಜೀವನವನ್ನು ನಡೆಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಅವರು ಒಬ್ಬ ಶಾಸಕನಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇರತಕ್ಕಂಥವರು ಕಾಮಿಡಿ ಪೀಸ್ ಆಗಬಾರ್ದು, ಮಾಸ್ಟರ್ ಪೀಸ್ ಆಗಬೇಕು. ಅದು ನನ್ನ ಉದ್ದೇಶ ಕೂಡ ಇದೆ. ನಾನು ಕೂಡ 2ನೇ ಬಾರಿಗೆ ವಿಧಾನ ಪರಿಷತ್ನ ಆ ಚಿಂತಕರ ಚಾವಡಿಯಲ್ಲಿ ಹಿರಿಯರ ತಾನೆ ಅಂತ ಏನು ಕರಿತೀವಿ ಆ ಮೇಲ್ಮನೆಯಲ್ಲಿ 10 ವರ್ಷಗಳಾಗಿದೆ. ಈಗ ಶಾಸಕನಾಗಿ ಮುಂದುವರಿತಾ ಇದ್ದೀನಿ. ಬಹುಶಃ ನಾನು ಯಾವತ್ತೂ ಕೂಡ ಯಾವುದೇ ಒಬ್ಬ ದೊಡ್ಡ ನಾಯಕರ ಬಗ್ಗೆ ಮಾತಾಡಬೇಕಾಗಿದ್ರೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಮಾತಾಡಿದ್ರೆ ಸೂಕ್ತ ಅನ್ನೋದನ್ನು ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದರೆ 5 ವರ್ಷಕ್ಕೊಂದ್ಸತಿ ಜನರ ಹತ್ರ ಹೋಗ್ಲೇಬೇಕಲ್ಲ, ರಿನ್ಯೂವಲ್ ಆಗಲೇಬೇಕಲ್ಲ. ಆ ರಿನ್ಯೂವಲ್ ಟೈಮಲ್ಲಿ ಜನ ನಿಮ್ಮ ಪರವಾಗಿ ನಿಲ್ಲಬೇಕಾಗಿದ್ರೆ ನಿಮ್ಮ ವ್ಯಕ್ತಿತ್ವದಿಂದ ವ್ಯಕ್ತಿನ ಗುರುತಿಸ್ತಾರೆ. ನಿಮ್ಮಲ್ಲಿ ಇರತಕ್ಕಂಥ ಚಾರಿತ್ರೆಯಿಂದ ಚರಿತ್ರೆಯನ್ನು ನೋಡ್ತೀವಿ. ಎಲ್ಲಿ ಸಂಸ್ಕಾರ ಇದೆಯೋ ಅಲ್ಲಿ ನಮಸ್ಕಾರ ಇರ್ತದೆ. ಇವೆಲ್ಲವನ್ನ ಕೂಡ ಜನ ಗಮನಿಸ್ತಾರೆ. ಅದರಿಂದ ಬಹುಶಃ 1ನೇ ಬಾರಿಗೆ ಶಾಸಕರಾಗಿದ್ದೀರಿ, ಮಾತಾಡಿ, ವಿಷಯ ತಿಳ್ಕೊಂಡು ಮಾತಾಡಿ. ಸುಮ್ಮನೆ ಏನೋ ಯಾರನ್ನೋ ಪ್ಲೀಸಿಂಗ್ ಮಾಡೋಕ್ಕೋಸ್ಕರ ಏನೋ ಒಂದು ಮಾತಾಡಿ ಹಾಸ್ಯ ಆಗಬೇಡಿ. ನೀವು ಒಳ್ಳೆ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀರಿ, ಹಲವಾರು ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯದ ರೂಪಿಸ್ತಾ ಇದ್ದೀರಿ, ಎಲ್ಲ ರೀತಿಯಲ್ಲಿ ಎಜುಕೇಷನಲ್ಲಿ ಒಂದು ಒಳ್ಳೆ ಹೆಸರನ್ನು ಮಾಡಿದ್ದೀರಿ. ಇಂಥವರು ಇವತ್ತು ಶಾಸಕರಾದ ಮೇಲೆ ನಿಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗುತ್ತೆ. ಹಾಗಂತೇಳಿ ಈ ಒಂದು ಕುಮಾರಣ್ಣನ ಬಗ್ಗೆ ಮಾತಾಡಿದಾಗ ಸ್ವಲ್ಪ ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕಾಗ್ತದೆ. ಈ ಥರ ಇಲ್ಲ ಸಲ್ಲದ ಆರೋಪ ಮಾಡೋದು, ಎಲ್ಲೋ ಒಂದು ಕಡೆ ಮುಜುಗರಕ್ಕೆ ಒಳಗಾಗೋದು, ಬೇರೆ ಬೇರೆಯವರನ್ನ ಏನೋ ತೃಪ್ತಿ ಪಡಲಿಕ್ಕೋಸ್ಕರ ಏನೋ ಒಂದು ಹೇಳಿಕೆ ಕೊಡೋದು ಯಾವುದು ಕೂಡ ಸೂಕ್ತ ಅಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತನೇ ಪ್ರದೀಪ್ ಈಶ್ವರ್, ನನ್ನ ಸ್ನೇಹಿತನೇ, ಪಾರ್ಟಿ ಬೇರೆ ಇರ್ಬೋದು, ಆದರೆ ಈ ಥರ ಹೇಳೋದು ಅವರಿಂದ ನಾನು ಬಯಸಿರಲಿಲ್ಲ. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಲಿಕ್ಕೆ ಸಾಧ್ಯ ಅನ್ನೋದನ್ನು ಜನ ಇವತ್ತು ಮಾತಾಡ್ತಾ ಇದ್ದಾರೆ. ಅದರಿಂದ ಎಚ್ಚರಿಕೆಯಿಂದ ಮಾತಾಡೋದು ಸೂಕ್ತ ಅನ್ನೋದನ್ನು ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತ ಪ್ರದೀಪ್ ಈಶ್ವರ್ಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ಹೆಸರು ವಿಚಾರವಾಗಿ ಕಾಂಗ್ರೆಸ್ ಒಂದಿಷ್ಟು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಒಂದು ಆರೋಪ ಇದೆ. ಮತ್ತು BLOಗಳು ಏನಿದ್ದಾರೆ ಅದು ಫಾರಮನ್ನು ಫಿಲ್ ಮಾಡ್ದೇ ಮತದಾರರ ಸಿಗ್ನೇಚರ್ ಹಾಕ್ಸ್ಕೊಂಡು ಅಪ್ಲೋಡ್ ಮಾಡುವಂಥ ಕೆಲಸ ಆಗ್ತಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆಗಲೇ SIR ಬಗ್ಗೆ BLOಗಳಾಗಲಿ BLIಗಳಾಗಲಿ ಯಾವ ಥರ ಎಡವಟ್ಟು ಮಾಡ್ಕೋತಾ ಇದ್ದಾರೆ, ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮುಖ್ಯ ಚುನಾವಣಾ ಆಯೋಗಕ್ಕೆ JDS ಪಕ್ಷದ ವತಿಯಿಂದ ನಾನೇ ಖುದ್ದಾಗಿ ಹೋಗಿ ನಮ್ಮ ನಿಯೋಗ ದೂರನ್ನು ಕೊಟ್ಟಿದ್ದೀವಿ. ಅವರು ಕೂಡ ಅಲ್ಲಿನ DC ಅವರ ಜೊತೆಯಲ್ಲಿ ಮಾತನಾಡಿದ್ದಾರೆ.
ಅಲ್ಲಿನ ಅಧಿಕಾರಿಗಳಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಆ ಕಾಪಿಯನ್ನು ಕೂಡ ನಮಗೆ ಚುನಾವಣಾ ಆಯೋಗ ಮುಖ್ಯಸ್ಥರಾಗಿರತಕ್ಕಂಥ ಅನ್ಬು ಕುಮಾರ್ ಅವರು ನನಗೆ ತೋರಿಸಿದ್ರು. ಅದನ್ನು ಕೂಡ ನಾನು ನೋಡಿದ್ದೀನಿ. ಬಹುಶಃ ಮತಬೇಟೆಗೋಸ್ಕರ ಅವರ ಎಲ್ಲೋ ಬಾಂಗ್ಲಾದೇಶ್ ಅವ್ರನ್ನ ಬೇರೆ ಬೇರೆ ದೇಶವ್ರನ್ನ ಕರ್ಕೊಂಡ್ಬಂದು ಅವ್ರಿಗೆ ವೋಟರ್ ಐ ಡಿ ಮಾಡಿಸೋದಾಗ್ಲಿ, ವೋಟಿಂಗ್ ಪವರ್ ಕೊಡೋದಾಗ್ಲಿ, ಇದು ಒಳ್ಳೇದಲ್ಲ. ವೆಸ್ಟ್ ಬೆಂಗಾಲಲ್ಲಿ ಏನಾಯಿತು ನೋಡಿದ್ದೀರಿ. ಈ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ಕೋಬೇಕು, ಅಧಿಕಾರಿಗಳು ಕೂಡ ಎಚ್ಚೆತ್ಕೋಬೇಕು. ಈ ಥರ ಒಂದು ಡೂಪ್ಲಿಕೇಟ್ ಮತದಾನ ಮಾಡೋದನ್ನ, ಈ ಥರ ನಕಲಿ ಮತ ಐ ಡಿ ಮಾಡೋದನ್ನ ನಿಜವಾಗ್ಲೂ ಕೂಡ ಅದನ್ನು ತಡೆಗಡಿಸ್ಬೇಕು ಅಂತ ಹೇಳಿನೇ ಇವತ್ತು SIRನ ತಂದಿರತಕ್ಕಂಥ ಉದ್ದೇಶ. ನೀವು ಅದನ್ನೇ ಉಲ್ಲಂಘನೆ ಮಾಡೋದಾಗಿದ್ರೆ ಯಾತಕ್ಕೋಸ್ಕರ ಮಾಡಬೇಕು? ಅದಕ್ಕೋಸ್ಕರನೇ ನಿನ್ನೆ ನಮ್ಮ ಕೇಂದ್ರ ಸಚಿವರು ಮತ್ತು BJP ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಎಲ್ಲ ಕೂಡ ಸೇರಿಕೊಂಡು ನಿನ್ನೆ ಮತ್ತೊಮ್ಮೆ ಕೇಂದ್ರದ ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನು ಕೊಡಬೇಕು ಅಂತೇಳಿ ನಿನ್ನೆ ಇಲ್ಲಿನೂ ಕೊಟ್ಟಿದ್ದಾರೆ, ಬೆಂಗಳೂರಲ್ಲಿ ಅಲ್ಲಿನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಹುಶಃ ಸರ್ಕಾರ ಎಚ್ಚೆತ್ಕೊಂಡು ಸರಿಯಾದ ರೀತಿಯಲ್ಲಿ ನಿಜವಾದ ಮತದಾರರು ಯಾರಿದ್ದಾರೆ ಅವರಿಗೆ ವೋಟ್ನ ಹಕ್ಕನ್ನು ಕೊಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಯಾರಿಗೂ ಕೂಡ ನಕಲಿ ಮತದಾರರಲ್ಲಿ ವೋಟ್ ಹಾಕುವಂಥ ಅಧಿಕಾರವನ್ನು ಕೊಡೋದನ್ನು ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು.